ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಬೀರಪ್ಪಾಜ ದೇಶೂರ್ ಅವರು ಇದ್ದಾರೆ. ಅವರನ್ನು ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅಜ್ಜವರ ನಮಸ್ಕಾರ. ತಮ್ಮ ಒಂದು ಹೋರಾಟ ಇವತ್ತಿನ ಯುವ ಪೀಳಿಗೆಗೆ ಮತ್ತು ರೈತರಿಗೆ ಅತ್ಯಂತ ಸ್ಫೂರ್ತಿದಾಗಿರ್ತಕ್ಕಂಥ ಹೋರಾಟ. ತಮ್ಮ ಇಡೀ ವಯಸ್ಸಿನಲ್ಲಿಯೂ ಕೂಡ ರೈತರಿಗಾಗಿ ತಮ್ಮ ಜೀವನವನ್ನು ತಾವು ಮುಡಿಪಾಗಿಟ್ಕೊಂಡು ಇಡೀ ರಾಜ್ಯಾದ್ಯಂತ ಸುತ್ತಿ ರೈತರಿಗಾಗಿನೇ ತಾವು ಬದುಕ್ತಾ ಇದ್ರಂತ ಒಂದು ಸಂದೇಶವನ್ನು ತಾವು ನೀಡಿದೆ. ಈಗ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಒಂದು ಚುನಾವಣೆ ನಡೀತಾ ಇದೆ. ಈ ಒಂದು ತಾವೇನು ಹೋರಾಟ ಮಾಡಿದಿರಿ ಕಾರ್ಖಾನೆಯನ್ನು ಬದುಕಿಸ್ಲಿಕ್ಕೆ, ಇದರಿಂದ ಪ್ರತಿಫಲ ಏನಾದರೂ ಸರ್ಕಾರದಿಂದ ಬಂದಿದೆಯೋ ಹೇಗೆ? ಬಂದಿದೆ. ಸನ್ಮಾನ್ಯ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ರು ನಮ್ಮ ಹೋರಾಟಕ್ಕೆ, ನಮ್ಮ ಇದಕ್ಕೆ ಏನು ಹೋರಾಟ ಮಾಡಿದ್ವಲ್ಲ ಅದಕ್ಕೆ ಸ್ಪಂದನೆ ಮಾಡಿ ಅವರು ಇಲ್ಲಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದಾರೆ. ಅವರಿಗೆ ನಾನು ಗೌರವಿಸ್ತೇನೆ. ಅದರ ಪ್ರಕಾರ ಈಗ ನ್ಯಾಯಾಂಗ ತನಿಖೆ ನಡೀತಾ ಇದೆ. ಅದಕ್ಕೆ ಇವರು ಬ್ಯಾಲೆನ್ಸ್ ಶೀಟ್ ಇದ್ದಂಥ ಆಡಳಿತ ಮಂಡಳಿಯವರು, MD ಅವರು, ಆಡಳಿತ ಮಂಡಳಿಯವರು ಇದನ್ನು ಬ್ಯಾಲೆನ್ಸ್ ಶೀಟ್ ಕೊಡಕ್ಕೆ ತಯಾರಿಲ್ಲ. ಅವರು ಅಧಿಕಾರಿಗಳು ಹೇಳಿದಾರೆ ಬ್ಯಾಲೆನ್ಸ್ ಶೀಟ್ ಕೊಡಲಿಲ್ಲ ಅಂದ್ರೆ, ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ಅಂದ್ರೆ 15ನೇ ತಾರೀಕು ಮಟ್ಟ ನೋಡ್ತೀವಿ, CBI ತನಿಖೆಗೆ ಹಾಕ್ತೇವೆ ಅಂತೇಳಿ ಸ್ವತಃ ಅಧಿಕಾರಿಗಳು ಹೇಳಿದ್ದಾರೆ. ಅದ ಒಂದು ನಮ್ಗೆ ಆಶಾದಾಯಕತಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಕತಿ. ಶಿಕ್ಷೆ ಆಗೋದು ಹೊರತು ನಾವು ಬಿಡುದಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟ ಇಡೀ ಕರ್ನಾಟಕಾದ್ಯಂತ ಎಲ್ಲ ಹೋರಾಟಗಳನ್ನ ಯಶಸ್ವಿ ಮಾಡ್ಕೊಂಡು ಬಂದೆವು. ನಾವು ಇಲ್ಲಿವರೆಗೂ ಕೈಗೊಂಡಂಥ ಹೋರಾಟಗಳನ್ನ ಯಶಸ್ವಿ ಮಾಡಿದ್ವಿ. ಅಜ್ಜವ್ರ, ಈಗ ಆ ಶಿಕ್ಷೆಗಿಂತಲೂ ಮುಖ್ಯವಾಗಿ ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ ಅದಕ್ಕೆ ಆರ್ಥಿಕ ಒಂದು ನೆರವು ಬೇಕಾಗ್ತೈತಿ ಆ ಕಾರ್ಖಾನೆ ನಡಿಬೇಕಂತಂದ್ರೆ. ಯಾಕಂದ್ರೆ ರೈತರ ಬಿಲ್ಗಳನ್ನು ಪೂರೈಕೆ ಆಗಿರ್ಬೋದು, ಅಲ್ಲಿ ಯಂತ್ರೋಪಕರಣ ರಿಪೇರಿ ಮಾಡೋದಾಗಿರ್ಬೋದು, ಇನ್ನು ಯಾವುದೇ ಕೆಲಸಕ್ಕೆ ಆರ್ಥಿಕ ನೆರವನ್ನು ಪಡೆಯೋದ್ರಲ್ಲಿ ತಾವು ಏನು ಕ್ರಮವನ್ನ ತಗೊಂಡಿದ್ದೀರಿ? ಏನು ಯಾವ ರೀತಿ ಹೋರಾಟ ಮಾಡಿದಿರಿ? ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ವಿ ನಾವು. ದುಡ್ಡು ಸರ್ಕಾರದ ಒಂದಿಟ್ಟು ವಿಳಂಬ ಆದರೂ ಸಹಿತ ನಮ್ಮ ಮೊಕಾಶಿ ಸಾಹುಕಾರರು ಅದಕ್ಕೆ ತಮ್ಮ ಆಸ್ತಿ ಬರೆದು ಕೊಟ್ಟು ನಾನು ಇದನ್ನ ಹಣ ತಗೊಂಡು ಇದನ್ನ ನಡೆಸ್ತೇನೆ ಅಂತೇಳಿ ನಮ್ಮ ಎಲ್ಲ ಒಕ್ಕೂಟದ ಸಂಘಟನೆ ಎಲ್ಲ ಮುಖಂಡರು ತೀರ್ಮಾನ ಮಾಡಿದ್ದೀವಿ. ಅದನ್ನು ಯಶಸ್ವಿಯಾಗಿ ಪೂರೈಸ್ತೇವೆ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಿ. ಈಗ ಸರ್ಕಾರದಿಂದ ಏನಾದ್ರು ದುಡ್ಡು ಗಿಡ ಬಿಡುಗಡೆ ಆಗಿದೆಯೋ ಅಥವಾ ಹೇಗೆ ಅಂತ ಬಿಡುಗಡೆ ಬರುವಂತ ವಿಚಾರ ಇತ್ತು ಆ ಕಾರ್ಖಾನೆಗೆ? ಈ ಒಂದು 20-25 ಕೋಟಿ ಬಿಡುಗಡೆ ಮಾಡಿದಾರ. ಸಕ್ಕರೆ ಸಚಿವರು ಬಿಡುಗಡೆ ಮಾಡಿದಾರು. ಆ ಪುನಶ್ಚೇತನಗೊಳ್ಳುವಂತ ಒಂದು ಭರವಸೆ ಐತಿ. ಬಿಡ್ತಾರ. ಓಕೆ ಸರ್, ಧನ್ಯವಾದಗಳು.